ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹನುಮ ಜಯಂತಿ, ಹಂಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಅಲ್ಲಿ ದೇವಸ್ಥಾನದಲ್ಲಿ ದೇವ್ರಿಗೆ ಯಾವ ಥರ ಅಲಂಕಾರ ಮಾಡಿದ್ದಾರೆ, ಏನೇನು ವಿಶೇಷ ಅಂತ ತೋರಿಸ್ತೀನಿ. ಬರ್ರಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಹನುಮ ಜಯಂತಿ ಇರೋದ್ರಿಂದ ನಾವು ಆಂಜನೇಯನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ರಿ ಎಷ್ಟೊಂದು ಗದ್ದಲೈತಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಹೋಮ ಮಾಡಿದ್ದಾರೆ, ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹನುಮ ಜಯಂತಿ ಇರೋದ್ರಿಂದ ಆಂಜನೇಯನ ದರ್ಶನ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀವಿ. ನೋಡ್ರಿ, ಈ ಥರ ಇದೆ ಪೂಜೆ, ಡೆಕೋರೇಷನ್ ಈ ಥರ ಮಾಡಿದ್ದಾರೆ. ದೇವ್ರ ದರ್ಶನಕ್ಕೆ ಒಳಗಡೆ ಹೋಗಬೇಕು. ಇಲ್ಲೆಲ್ಲ ತೀರ್ಥ ಪ್ರಸಾದ ಇಟ್ಟಿದ್ದಾರೆ. ಇವಾಗ ಇಲ್ಲಿ ಕ್ಯೂ ಇದೆ. ಕ್ಯೂ ಅಲ್ಲಿ ನಾವು ದೇವ್ರ ದರ್ಶನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಈ ಥರ ಲೈನಾಗಿ ಹೋಗಿ ಆ ಕಡೆ ಬರೋದು, ಆ ಕಡೆಯಿಂದ ಬಂದು ಅಲ್ಲಿ ತೀರ್ಥ ಪ್ರಸಾದ ತೊಗೊಂಡು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಳ್ಳೋದು. ನೋಡ್ರಿ, ಥ್ಯಾಂಕ್ ಯು. ಯಾಕೆ ಮುಖ ಮುಚ್ಕೊಂತ? ಯೂಟ್ಯೂಬ್ ಪಲಾವ್ ಖಾಲಿ ಆಗಿದೆ. ಸ್ವೀಟ್ ಕೇಸರಿ ಬಾತ್. ಸ್ವಲ್ಪ ಬನ್ನಿ 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 ಪ್ಲೀಸ್. ಪ್ರಸಾದ ಪಲಾವ್ ಆ್ಯಂಡ್ ಕೇಸರಿ ಬಾತ್. ಇವಾಗ ಮನೆಗೆ ಬಂದು ಪ್ರಸಾದನ ತಿಂತಾ ಇದ್ದೀನಿ. ಪ್ರಸಾದಕ್ಕೆ ಪಲಾವು,
ಒಂದು ಕೇಸರಿ ಬಾತು, ಒಂದು ಬಾಲುಷ ಕೊಟ್ಟಿದ್ದರು. ಈ ಥರ ಇತ್ತು ನೋಡ್ರಿ. ಪ್ರಸಾದ ಅಂತೂ ಮಸ್ತ್ ಇತ್ತು, ತುಂಬಾ ಚೆನ್ನಾಗಿತ್ತು. ದೇವ್ರ ದರ್ಶನ ಮಾಡಿ ಸಖತ್ ಖುಷಿಯಾಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.